ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಮಾನ್ವಿ ತಾಲೂಕಿನ ರೈತರಿಗೆ ನಕಲಿ ಭತ್ತದ ಬೀಜ ಮಾರಾಟ ಕಂಪನಿ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ದಲಿತ ಸೇನೆ ಮುಖಂಡರು ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದೆ. ಮಾನ್ವಿ ತಾಲೂಕಿನ ಅನೇಕ ರೈತರಿಗೆ ಈ ಸಾಲಿನಲ್ಲಿ ರಾಘವೇಂದ್ರ ಟ್ರೇಡಿಂಗ್ ಕಂಪನಿ ಮಾನ್ವಿ ಹಾಗೂ ಸೂಗರೇಶ್ವರ ಟೆಂಡರ್ಸ್ ಮಾನ್ವಿ ಇವರ ಮೂಲಕ ಆಂಧ್ರಪ್ರದೇಶ ಮೂಲದ ನೀಲಕಂಠೇಶ್ವರ ಸೀಡ್ಸ್ ಕಾರ್ಪೊರೇಷನ್ ಕಂಪನಿಯ ಕಳಪೆ ಹಾಗೂ ನಕಲಿ ಗುಣಮಟ್ಟದ ಭತ್ತದ ಬೀಜ ಮಾರಾಟ ಮಾಡಲಾಗಿದೆ ಎಂದು ದೂರಿದರು. ಈ ಕುರಿತು ತಹಶೀಲ್ದಾರ್ ಹಾಗೂ ಕೃಷಿ ಇಲಾಖೆಯ ಎಡಿ ಗುರುನಾಥ ಹಾಗೂ ಎಒ ಅಮರೇಶ್ ಅವರು ರೈತರ ಹೊಲಗಳಿಗೆ ಭೇಟಿ ನೀಡಿ ನಷ್ಟದ ಮಟ್ಟ ಪರಿಶೀಲಿಸಿದರು. ಆದರೆ ಇದುವರೆಗೂ ಯಾವುದೇ ಕ್ರಮ ಜರುಗಿಸಿಲ್ಲ ಎಂದು ದೂರಿದರು. ನಕಲಿ ಬೀಜ ಮಾರಾಟ ಮಾಡಿದ ಕಂಪನಿಗಳ ಮೇಲೆ ತಕ್ಷಣ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ರೈತರಿಗೆ ಉಂಟಾದ ನಷ್ಟಕ್ಕೆ ಸರ್ಕಾರದಿಂದ ಪರಿಹಾರ ಘೋಷಿಸಬೇಕೆಂದು ಆಗ್ರಹಿಸಲಾಯಿತು. ಈ ಪ್ರಕರಣದಲ್ಲಿ ನಿರ್ಲಕ್ಷ್ಯ ತೋರಿದ ಕೃಷಿ ಅಧಿಕಾರಿಗಳ ಮೇಲೂ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು. ಭವಿಷ್ಯದಲ್ಲಿ ಇಂತಹ ನಕಲಿ ಬೀಜ ಮಾರಾಟ ತಡೆಯಲು ಸರ್ವೆ ಮತ್ತು ಪರಿಶೀಲನೆ ನಡೆಸಿ ತಪ್ಪಿತಸ್ಥರನ್ನು ಕಠಿಣವಾಗಿ ಶಿಕ್ಷಿಸಬೇಕು. ರೈತರ ನಷ್ಟಕ್ಕೆ ಪರಿಹಾರ ನೀಡುವುದು ಸರ್ಕಾರದ ಜವಾಬ್ದಾರಿ. ಆದ್ದರಿಂದ ತಕ್ಷಣದ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಲಾಯಿತು. ಮಾನ್ವಿ ತಾಲೂಕು ಚಿಕ್ಕಲಪರಿ ಗ್ರಾಮ ನಮ್ಮದು. ನಾವು ನೀಲಕಂಠೇಶ್ವರ ಬೀಜ ಖರೀದಿ ಮಾಡಿವಿ. ಸೂಗರೇಶ್ವರ ಮಾನ್ವಿ ತಾಲೂಕು ಸೂಗರೇಶ್ವರದ ಅಂಗಡಿಯಲ್ಲಿ. ಅದರಲ್ಲಿ ನಾವೊಂದು 25 ಎಕರೆ ನೀಲಕಂಠೇಶ್ವರ ಸೀಡ್ ಬೀಜ ಖರೀದಿ ಮಾಡಿದ್ವಿ. ಆ ಬೀಜ ನಮಗೆ ಬೆಳೆ ಹಾಕಿವಿ, ಸಸಿ ಮಳೆ ಹಾಕಿಲ್ಲ. ಬೆಳೆ ಹಾಕಿದ್ರು ಕೂಡ ನಮ್ಗೆ ಸರಿಯಾಗಿ ಬಂದಿಲ್ಲ. ತೆನೆನೇ ಬಿಡ್ತಾ ಇಲ್ಲ. ಬರೀ ಬೆಂಕಿ ರೋಗ, ಅದೊಂದು ಏನೋ ಒಂಥರ ರೋಗ ಬಂದು ಇದಾಕಚ್ಚದ. ಉಳಿದ ಬೀಜ ಹಾಕಿವಿ, ಬೇರೆ ಬೀಜ ಇವೆಲ್ಲ ಚಲೋ ಬಂದವ್ರಿ. ನಾವು ಸೋನಾ ಮೊಸರು ಹಾಕಿವಿ, RNR ಹಾಕಿವಿ, ಅವೆರಡು ಚಲೋ ಇದಾವ. ಇದೊಂದು ಬೀಜ ಫೇಲ್ ಆಗ್ಯದ ನಮ್ಗೆ. ಇದರಿಂದ ನಮ್ಗೆ ನಷ್ಟ ಆಗ್ಯದ. ಎಷ್ಟು ಎಕರೆ ಹಾಕಿದ್ರಿ? ನಾನು 25 ಎಕರೆ ಹಾಕಿದ್ದೆ. 25 ಎಕರೆ ಹಾಕಿನಿ. ಉಳಿದದ್ದು 20 ಎಕರೆ ಹಾಕಿನಿ. ಉಳಿದು 20 ಎಕರೆ ಚಲೋ ಐತೆ. ಅದು ಯಾವ ಕಂಪ್ನಿ ಹಾಕಿದ್ರು? ಅದು ಸೋನಾ ಮೊಸರು ಇದರಲ್ಲಿ ಅಗ್ರಿಕಲ್ಚರ್ ಆಫೀಸ್ನಾಗ ತಗೊಂಡಿದ್ವಿ ನಾವು. ರೈತ ಸಂಪರ್ಕ ಕೇಂದ್ರದ ಖರೀದಿ ಮಾಡಿದ್ವಿ. ಅದು ಚಲೋ ಅದರ. ಇದರಲ್ಲಿ ಇವರು ಸೂಗರೇಶ್ವರದಲ್ಲಿ ಖರೀದಿ ಮಾಡಿರ್ತಕ್ಕಂಥ ಬೀಜ ಫೇಲ್ ಆಗ್ಯದ. ಅದರಿಂದ ನಮಗೆ ಎಕರೆಗೆ 50,000 ರೂಪಾಯಿ ಲಾಸ್ ಆಗ್ಯದ. ಈ ಆ ಲಾಸ್ ನಮ್ಗೆ ಜಿಲ್ಲಾಧಿಕಾರಿಗಳು ಮನವಿ ಪತ್ರ ಕೊಡಕ್ಕೆ ಬಂದಿವಿ. ನಮ್ಮ ಲಾಸ್ ಅಂಗಡಿಯವ್ರು ಕೊಡ್ತಾರೋ, ಕಂಪ್ನಿಯವ್ರು ಕೊಡ್ತಾರೋ, ಗೌರ್ಮೆಂಟ್ ಕೊಡ್ತಾರೋ ಗೊತ್ತಿಲ್ಲ. ನಮ್ಗೆ ಲಾಸ್ ಕೊಡ್ಬೇಕಂತ ಕೇಳಕ್ಕೆ ಬಂದಿವಿ. ಇವಾಗ ಅಂದಾಜು ಎಷ್ಟು ಲಾಸ್ ಆಗಿರ್ಬೋದು? ಒಂದು 2,000 ಎಕರೆ ಲಾಸ್ ಆಗಿದೆ. ಚಿಕ್ಕಪರಿಯಲ್ಲಿ ಸುಮಾರು ಒಂದು 2,000 ಎಕರೆ ಲಾಸ್ ಆಗಿದೆ ಸರ್. ಇವಾಗ ಮುಂದೆ ಏನು ಆಗ್ರಹಿಸ್ತಿದ್ರಿ ನೀವು? ಈಗ ನಮ್ಮ ಬೆಳೆ ಲಾಸ್ ಆಗಿದೆ. ನಾವು ಲೀಸ್ನವ್ರುಗಳು ಕೆಲವೊಂದು ಒಂದು ಎಕರೆಗೆ 15 ಚೀಲ ಲೀಸ್ ಕಟ್ಟಬೇಕು. ಇವಾಗ ಬರೋದೇ 20-25 ಚೀಲ ನೆಲ್ಲ ನಮ್ಗೆ. ಆ 20 ಚೀಲ ನಾವು ಇಲ್ಲಿ 15 ಚೀಲ ಲೀಸ್ ಕಟ್ಟಿ ನಾವೇನು ಮಾಡ್ಬೇಕ್ರಿ? ನಮ್ಗೆ ಅವ್ರು ಲೀಸ್ನವ್ರು ಬಿಡಂಗಲ್ಲ. ಈಗ ನಾವು ಅಗ್ರಿಮೆಂಟ್ ಮಾಡಿಕೊಟ್ಟಿರ್ತೀವಿ ಲೀಸ್ ಮಾಡುವಾಗ. ಈಗ ನಮ್ಮ ಮೇಲೆ ಅವ್ರು ಕಂಪ್ಲೇಂಟ್ ಹಾಕ್ತಾರೆ ಹೊಲ್ದವರು. ನಮ್ಗೆ ಸಹಾಯ ಕೊಡ್ಬೇಕು, ನಮ್ಗೆ ದೊರಕಿಸ್ಕೊಡ್ಬೇಕು ನ್ಯಾಯ. ಇದು ಕೊಟ್ಟು ನಮಗೆ ಪರಿಹಾರ ಇಲ್ಲಾಂದ್ರೆ ನಮಗೆ ಏನು ಆತ್ಮಹತ್ಯೆ ಮಾಡ್ಕೊಂಬದಷ್ಟೇ ಉಳಿದ್ರಿ ನಮ್ಗೆ. ತಮ್ಮ ಹೆಸರು ಸರ್? ನಮ್ಮ ಹೆಸರು ಈರಪ್ಪಗೌಡ ಚಿಕ್ಕಲಪರಿ. ಏನು ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ರೈತರ ಏನು ಭತ್ತ ಬೆಳೆದಿರುವಂಥ ರೈತರಿಗೆ, ಅಮಾಯಕ ರೈತರಿಗೆ ಈ ನೀಲಕಂಠೇಶ್ವರ ಸೀಡ್ ಅಂತಾರಾಜ್ಯದ ಕಂಪನಿಯು ತಮ್ಮ ಸಬ್ ಡೀಲರ್ಗೆ ಸೂಗರೇಶ್ವರ ಟ್ರೇಡಿಂಗ್ ಮತ್ತು ರಾಘವೇಂದ್ರ ಟ್ರೇಡಿಂಗ್ ಕಂಪನಿಗಳಿಗೆ ಕಳಪೆ ಮಟ್ಟದ ಬೀಜಗಳನ್ನು ಕೊಟ್ಟು ಇವತ್ತು ರೈತರು ಸಾಲ ಸೂಲಿ ಮಾಡಿ ಎಕರೆಗೆ 40,000 ರಿಂದ 50,000 ರೂಪಾಯಿಗಳನ್ನು ಖರ್ಚು ಮಾಡಿ ಸುಮಾರು 2,000 ರಿಂದ 3,000 ಎಕರೆ ಸುಮಾರು 100 ರಿಂದ 150 ರೈತರು ಅವರ ಬದುಕು, ಅವರ ಕುಟುಂಬಗಳು ಇವತ್ತು ಬೀದಿ ಪಾಲಾಗಿವೆ. ಯಾಕೆ ಮುಖ್ಯ ಕಾರಣ ಇದಕ್ಕೆ ಏನಪ್ಪ ಅಂತಂದರೆ, ಆಲ್ರೆಡಿ ಈ ಗಂಗಾವತಿಯಲ್ಲಿ ಸಿನ್ನನೂರಲ್ಲಿ ಏನು ಈ ನೀಲಕಂಠೇಶ್ವರ್ ಸೀಡ್ಸ್ ಕಂಪನಿಯ ಬೀಜಗಳು ಏನು ಬಿತ್ತನೆ ಮಾಡೋಕ್ಕೆ ಬರೋದಿಲ್ಲ ಅಂತೇಳಿ ಸೈಂಟಿಸ್ಟ್ ವರದಿ ಕೊಟ್ಟಾದ ಮೇಲೇನೂ ಇವರು ಬಂಡವಾಳಶಾಹಿಗಳು ತಮ್ಮ ಜೇಬನ್ನು ತುಂಬಿಸ್ಕೊಳ್ಳೋಕ್ಕೆ ರೈತರನ್ನು ಮೋಸ ಮಾಡಿ ಕಳಪೆ ಮಟ್ಟದ ಬೀಜಗಳನ್ನು ಕೊಟ್ಟು ರೈತರಿಗೆ ಮತ್ತೆ ನರಕಯಾತನೆ ತೋರಿಸುವಂಥ ಕೆಲಸ ಇವತ್ತು ಈ ಕಂಪನಿಗಳು ಮಾಡಿವೆ. ದಲಿತ ಸೇನೆ ಮತ್ತು ಜನಸೇವಾ ಫೌಂಡೇಶನ್ ವತಿಯಿಂದ ಸಮಸ್ತ ಚೀಕಲ್ಪರ್ವಿ ಮಾನ್ವಿ ತಾಲೂಕಿನ ಚೀಕಲ್ಪರ್ವಿ ಗ್ರಾಮದ ರೈತರಿಗೆ ಸೂಕ್ತ ಪರಿಹಾರ, ಅವರಿಗೆ ಈ ಕಂಪನಿಗಳ ಆಸ್ತಿ ಪಾಸ್ತಿಯನ್ನು ಮುಟ್ಟುಗೋಲು ಹಾಕಿ ಕಂಪನಿಯ ಏನು ಇವರಿಗೆ ರೈತರಿಗೆ ಸೂಕ್ತ ಪರಿಹಾರ ಕೊಡಬೇಕು. ಇವರ ಮೇಲೆ ಕ್ರಿಮಿನಲ್ ಪ್ರಕರಣ ಮಾಡಬೇಕಂತೇಳಿ ನಾವು ಮಾಧ್ಯಮದ ಮುಖಾಂತರ ಜಿಲ್ಲಾಡಳಿತದಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಸುಮಾರು 2,000 ರಿಂದ 3,000 ಎಕರೆ ಇದೆ.
40ರಿಂದ 45 ಚೀಲ. ಈಗಿನ ಮಳೆಯ ಪ್ರಕಾರ ಮಳೆ ಸೆನ್ಸೆಕ್ಸ್ ಚೆನ್ನಾಗಾಗಿದೆ. ಭತ್ತಕ್ಕೆ ಎಷ್ಟು ನೀರಿರುತ್ತೆ ಅಷ್ಟು ತುಂಬ ಒಳ್ಳೆಯದು ಅಂತ ಹೇಳ್ತೀವಿ. ಆದರೆ ಈ ದೇವರು ವರ ಕೊಟ್ಟರೆ ಪೂಜಾರಿ ವರ ಕೊಡೋಂಗಿಲ್ಲ ಅಂದಾನೆ. ದೇವರು ಸಿಕ್ಕಾಪಟ್ಟೆ ಮಳೆ ಕೊಟ್ಟರೆ ಈ ಗೊಬ್ಬರದ ಅಂಗಡಿಯ ವ್ಯಾಪಾರಿಗಳು ತಮ್ಮ ಜೇಬ್ ತುಂಬಿಸ್ಕೊಂಡು ಇವತ್ತು ಅಮಾಯಕ ರೈತರಿಗೆ ಮೋಸ ಮಾಡಿ ಇವತ್ತು ಅವರ ಬೆಳೆ ಹಾನಿಗೆ ನೇರ ಕಾರಣ ಆಗಿದ್ದಾರೆ. ಅದಕ್ಕೆ ಅವರ ಮೇಲೆ ಕ್ರಿಮಿನಲ್ ಪ್ರಕರಣ ಮಾಡಿ ಅವರ ಲೈಸೆನ್ಸನ್ನು ರದ್ದು ಮಾಡಿ ಅವರಿಗೆ ಅವರ ಆಸ್ತಿ ಪಾಸ್ತಿಯಿಂದ ಸೂಕ್ತ ಪರಿಹಾರ ಜಿಲ್ಲಾಡಳಿತ ವತಿಯಿಂದ ಅವರಿಗೆ ರೈತರಿಗೆ ಕೊಡಿಸ್ಬೇಕಂತೇಳಿ ಮನವಿ ಮಾಡ್ತಾ ಇದ್ದೀವಿ. ತಮ್ಮ ಹೆಸರು ಸರ್? ಜಾವಿದ್ ಖಾನ್, ದಲಿತ ಸೇನೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಅಕ್ಟೋಬರ್ 23ರಂದು ಗುರುವಾರ ರಾಯಚೂರು ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್, ರಾಯಚೂರು ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿಯನ್ನು ಆಚರಿಸಲಾಯಿತು. ಇನ್ನು ಜಯಂತಿ ಅಂಗವಾಗಿ ರಾಯಚೂರು ನಗರದ ಅಂಬೇಡ್ಕರ್ ವೃತ್ತದಿಂದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದವರೆಗೆ ಕಿತ್ತೂರಿ ರಾಣಿ ಚೆನ್ನಮ್ಮ ಭಾವಚಿತ್ರವನ್ನು ತೆರೆದ ವಾಹನದಲ್ಲಿ ಇಟ್ಟು ಮೆರವಣಿಗೆ ಮಾಡಲಾಯಿತು. ಈ ವೇಳೆ ಅಧಿಕಾರಿಗಳು, ಸಿಬ್ಬಂದಿಗಳು, ವಿವಿಧ ಸಮುದಾಯಗಳ ಮುಖಂಡರು ಮೆರವಣಿಗೆಯಲ್ಲಿ ಉಪಸ್ಥಿತರಿದ್ದರು. ರಾತ್ರಿ 12 ಗಂಟೆಗೆ ನಾವು ಅಡ್ಡಾಡಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ನಾವು ಆ ಧೈರ್ಯನೂ ನಾವು ಮಾಡ್ತಾ ಇಲ್ಲ. ಆ ಧೈರ್ಯ ಮಾಡಿದಾಗ ಮಾತ್ರ ನಾವು ಕಿತ್ತೂರು ರಾಣಿ ಚೆನ್ನಮ್ಮ ಆಗ್ಬೋದು, ಒಣಕೆ ಓಬವ್ವನೂ ಆಗ್ಬೋದು, ಮದರ್ ತೆರೇಸನೂ ಆಗ್ಬೋದು. ನೋಡಿ, ಎಲ್ಲದರಲ್ಲಿ ಮಹಿಳೆಯರು ಮುಂದೆ ಇದ್ದೀವಿ. ನಾವು ಯಾವುದರಲ್ಲಿಲ್ಲ ಹೇಳಮ್ಮ. ಇಲ್ಲಿ ಸ್ಟೂಡೆಂಟ್ಗಳು ಭಾಳಷ್ಟು ಜನ ಬಂದಿದ್ದೀರಿ. ನೀವು ಯಾವುದರಲ್ಲಿ ಮುಂದೆ ಇಲ್ಲ? ನಾವು ಎಜುಕೇಷನಲ್ಲಿ ಮುಂದೆ ಇಲ್ವಾ? ಯಾವ್ದು ಉದ್ಯೋಗದಲ್ಲಿ ಮುಂದೆ ಇಲ್ವಾ? ಪೈಲಟ್ ಎಲ್ಲದರಲ್ಲಿ ನಾವು ಮುಂದೆ ಇದ್ದೇವೆ ಮಹಿಳೆಯರು. ಇವತ್ತಿನ ದಿನ ಮಹಿಳೆಯರಿಗೆ ನಾವು ಧೈರ್ಯ ಮಾಡಿದಾಗ ಮಾತ್ರ ನಾವು ಏನಾದರೂ ಸಾಧನೆ ಮಾಡೋಕ್ಕೆ ಒಂದು ಉನ್ನತ ಆಗ್ತದೆ. ನಾವು ಸಾಧನೆ ಮಾಡಿಲ್ಲ, ನಾವು ಮನೆಯಲ್ಲೇ ಕೂತ್ರೆ ನಾವು ಯಾವುದು ಸಾಧನೆ ಮಾಡೋಕ್ಕಾಗಲ್ಲ. ಇವತ್ತು ಜಿಲ್ಲಾ ಪಂಚಾಯತಿ ನಮ್ಮನ್ನು ಇವತ್ತೆಲ್ಲ ಕರೆದು ಇವತ್ತು ಮಹಿಳೆಯರನ್ನ ಜಾಸ್ತಿ ಮಟ್ಟದಲ್ಲಿ ನಾವು ಕರಿಬೇಕಂತ ಒಂದಿತ್ತು. ಆದರೆ ಯಾವುದ್ಯಾವುದೋ ಕಾರಣದಿಂದ ಮಹಿಳೆಯರು ಬರೋಕ್ಕಾಗಿಲ್ಲ. ಮುಂದಿನ ದಿನಗಳಲ್ಲಿ ನಾವು ರಾಯಚೂರಿನಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಮಾಡಲೇಬೇಕಂತೇಳಿ ತಮ್ಮೆಲ್ಲರ ಒಂದು ಒಪಿನಿಯನ್ ನಮ್ಮ ಅಣ್ಣವ್ರು ಹೇಳಿದ್ರು ಆಲ್ರೆಡಿ. ನಾನು ಮೊನ್ನೆ ಸಹ ಮೆಸೇಜ್ ಹಾಕಬೇಕಾದ್ರೆ ಎಲ್ಲದರಲ್ಲಿದೆ. ಬೆಳಗಾವದಲ್ಲೈತೆ, ಬೆಂಗಳೂರಲ್ಲೈತೆ, ವಿದೇಶದಲ್ಲೂ ಕುಡಿದಾವ. ಆದರೆ ನಮ್ಮ ರಾಯಚೂರು ಜಿಲ್ಲೆಯಲ್ಲೇ ಇಲ್ಲ. ನಮ್ಮದು ಎಲ್ಲ ಸರ್ಕಲ್ ಇದ್ದಾವೆ. ಅಂಬೇಡ್ಕರ್ ಸರ್ಕಲ್ ಅದ, ಬಸವೇಶ್ವರ ಸರ್ಕಲ್ ಇದೆ, ಎಲ್ಲ ಸರ್ಕಲ್ ಇದೆ. ಪ್ಲೀಸ್ ಇದೊಂದು ನಾನು ಚಂದ್ರಶೇಖರ್ ಮಿರ್ಜಾಪುರಿಗೆ ವಿಶೇಷವಾಗಿ ನಾನು ಹೇಳ್ತಾ ಇದ್ದೀನಿ ಸರ್, ನಿಮ್ಮ ಒಂದು ಇದರಲ್ಲಿ ಒಂದು ಲೆಟ್ರ್ ಮೂಲಕ ಕೊಟ್ಟು ನಾವು ಜಿಲ್ಲಾ ಆಡಳಿತಕ್ಕೆ ಕೊಟ್ಟರೆ ಸರ್ಕಲ್ ಇದ್ದಾವೆ, ಬೇಕಾದ ಸರ್ಕಲ್ ಇದ್ದಾವೆ. ಇಲ್ಲಿ ನಾವು ಬರಬೇಕಾದ್ರೆ ರಾಯಚೂರು ಎಂಟ್ರೆನ್ಸ್ ನವೋದಯ ಹತ್ರ ಅಲ್ಲಿ ಒಂದು ಸರ್ಕಲ್ ಇಲ್ಲ, ಅಲ್ಲಾದರೂ ಮಾಡ್ಬೋದು. ಅದು ಬಿಟ್ಟರೆ ಮತ್ತೆ ಯಾವುದಾದ್ರೆ ನಮ್ಮದು ಒಂದು ನಿಮಿಷ, ನನಗೆ ಯಾವ ಸರ್ಕಲ್ ನೆನಪು ಬರ್ತಾ ಇಲ್ಲ. ಅಲ್ಲಿ ಭಾಳಷ್ಟಿದೆ ಎಂಟ್ರೆನ್ಸ್. ನಮ್ಮದು ಲಿಂಗಸೂರಿನಿಂದ ಎಂಟ್ರೆನ್ಸ್ ಬರಬೇಕಾದ್ರೆ ಅಲ್ಲಿನೂ ಐತೆ. ಯಾವುದಾದ್ರೂ ಒಂದು ಸರ್ಕಲ್ ಅಲ್ಲಿ ಮಾಡಿದರೆ ಒಂದು ಏನೋ ನಮಗೆ ಒಂದು ಚೆನ್ನಾಗಿರ್ತದೆ ಅಂತ ನಂದು ಅನಿಸಿಕೆ. ನೋಡಿ, ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಮಾಡಿದರೆ ನಮ್ಮ ರಾಯಚೂರಿಗೆ ಶಕ್ತಿ ಬರ್ತದೆ ಅಂತೇಳಿ ನನ್ನ ಒಂದು ಅನಿಸಿಕೆ. ಯಾಕಂದರೆ ಬಸವೇಶ್ವರ ಸರ್ಕಲಿಂದ ಬರಬೇಕಾದ್ರೇ ನಮ್ಗೆ ಅನಿಸ್ತಾ ಇದೆ, ಏನಪ್ಪ ನಾವೆಲ್ಲ ಕಡೆ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ನೋಡ್ತೀವಿ ಹುಬ್ಬಳ್ಳಿಯಲ್ಲಿ. ಆ ಸರ್ಕಲ್ ಎಷ್ಟು ಹೆಸರುವಾಸಿ ಹೇಳ್ರಿ, ವಿಶೇಷ ಇದೆ. ಆದರೆ ನಾವು ಮಹಿಳೆಯರು ಜಾಸ್ತಿ ಒಂದು ಜಿಲ್ಲಾ
ಆಡಳಿತಕ್ಕೆ ನಾವು ಮನವಿ ಮಾಡೋಣ ಎಲ್ಲರೂ ಸೇರಿ. ಇಷ್ಟೇ ಆಚರಣೆ ಮಾಡಿದ್ವಿ, ಮನೆಗೆ ಹೋದ್ವಿ, ನಾವು ಕುಂತ್ಕೊಂಡು ಅನ್ನೋದು ಬೇಡ. ನಾವು ಮಹಿಳೆಯರು ವಿಶೇಷವಾಗಿ ಸರ್ ಜೊತೆಯಲ್ಲಿ ಹೋಗಿ ನಾವು ಜಿಲ್ಲಾ ಆಡಳಿತಕ್ಕೆ ಒಂದು ಮನವಿ ಪತ್ರನ ಸಲ್ಲಿಸೋಣ ಅಂತೇಳಿ ಈ ಮೂಲಕ ನಾನು ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಕಿತ್ತೂರಿ ರಾಣಿ ಚೆನ್ನಮ್ಮ ಅವರು ತೋರಿದಂತಹ ಧೈರ್ಯ, ಸಾಹಸ ನಾಡಿನ ಪ್ರತಿಯೊಬ್ಬ ಮಹಿಳೆಗೂ ಆದರ್ಶವಾದದ್ದು, ಪ್ರತಿಯೊಬ್ಬ ಮಹಿಳೆಗೂ ಸ್ಫೂರ್ತಿದಾಯಕವಾಗಿದೆ ಎಂದು ಹೆಚ್ಚುವರಿ ಪೊಲೀಸ್ ಪರಿಶಿಷ್ಟಾಧಿಕಾರಿಗಳಾದ ಕುಮಾರಸ್ವಾಮಿ ಅವರು ಹೇಳಿದರು. ಅಕ್ಟೋಬರ್ 23ರ ಗುರುವಾರದಂದು ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ರಾಣಿ ಚೆನ್ನಮ್ಮ ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಬಾಲ್ಯದಿಂದಲೇ ಕುದುರೆ ಸವಾರಿ, ಕತ್ತಿ ಬಳಸುವ ಪರಿಗಳ ಬಗ್ಗೆ ತರಬೇತಿ ಪಡೆದಿದ್ದರು. ಚೆನ್ನಮ್ಮ ಅವರು ತನ್ನ ರಾಜ್ಯದ ರಕ್ಷಣೆಗಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಮೊದಲ ಮಹಿಳೆ. ಚೆನ್ನಮ್ಮ ಅವರ ಜೀವನ ಮತ್ತು ಹೋರಾಟ ನಾಡಿನ ಪ್ರತಿಯೊಬ್ಬ ಮಹಿಳೆಗೂ ಸ್ಫೂರ್ತಿದಾಯಕವಾಗಿದೆ. ಮಹಿಳೆಯರು ಕೂಡ ಸ್ವಾವಲಂಬಿಗಳಾಗಿ ಶೋಷಣೆ ಹಾಗೂ ಅನ್ಯಾಯದ ವಿರುದ್ಧ ಹೋರಾಟ ಮಾಡುವಂತಹ ಮನೋಭಾವನೆಯನ್ನು ಬೆಳೆಸಿಕೊಳ್ಳಬೇಕು ಎಂದರು. ನಾವು ಜಯಂತಿಯನ್ನು ಆಚರಿಸಲಿಕ್ಕೆ ಬಂದಿದ್ದೀವಿ. ಇವತ್ತು ಎಲ್ಲರೂ ಅಂದರೆ ಈ ಒಂದು ಧೀರ ಮಹಿಳೆ ಅಂತಂದರೆ ಹಿಂದೆ ಎಲ್ಲ ನಡೆಸಿದಂಥವರು ರಾಜರು, ಆದರೆ ರಾಣಿಯವರು ನಡೆಸಿದಂಥ ಕೆಲವೇ ರಾಜ್ಯ ಪ್ರಯತ್ನವನ್ನು ಮಾಡಲಾಗ್ತೀವಿ. ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ತಮ್ಮ ಬಿಡುವಿಲ್ಲದ ಸಮಯದಲ್ಲಿ ನಮ್ಮೊಂದಿಗೆ ನುಡಿಗಳನ್ನಾಡಿರುವ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿಯವರು, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಕಾಪಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಮುಖ್ಯ ಅತಿಥಿಗಳಾಗಿರುವ ಶ್ರೀಯುತ ಮಾಂತೇಶ್ ಪಾಟೀಲ್ ಮುದಿಗರನ್ನು ನಿರ್ದೇಶಿಸಿಕೊಳ್ತಾರೆ. ಕಿತ್ತೂರು ಚೆನ್ನಮ್ಮನ ಜಯಂತಿಯ ತಮಗೆಲ್ಲರಿಗೂ ಆರ್ಥಿಕ ಶುಭಾಶಯಗಳು. ವಿಜಯೋತ್ಸವ ಸಹ ಈ ದಿನ. ಬಂಧುಗಳೇ, ಈ ಕಾರ್ಯಕ್ರಮವನ್ನು ಸಚಿವರಾಗಿರುವಂಥ ಎನ್ ಎಸ್ ಬಸವರಾಜ ಸಾಹೇಬರಿಗೆ ಈ ಶುಭ ಸಂದರ್ಭದಲ್ಲಿ ತುಂಬ ಹೃದಯದ ವಂದಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಈ ವೇದಿಕೆ ಹೆಚ್ಚುವರಿ ಅಧಿಕಾರಿಗಳಾಗಿರುವಂಥ ಕುಮಾರಸ್ವಾಮಿ ಸಾಹೇಬ್ರೆ, ತಹಸೀಲ್ದಾರ್ ಸಾಹೇಬ್ರೆ, ಪಾಟೀಲ್ ಮಿರ್ಜಾಪುರ ಅವರೇ, ಅದೇ ರೀತಿಯಾಗಿ ಶ್ರೀ ಹಾಗೂ ಮಹಿಳಾ ಘಟಕದ ಅಧ್ಯಕ್ಷೀಯರಾಗಿರುವಂಥ ಶ್ರೀಮತಿ ನಿರ್ಮಲಾ ಬೆಣ್ಣೆಯವರೇ, ವಿಜಯಲಕ್ಷ್ಮಿ ದೇಸಾಯಿ ಹಾಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಇನ್ನಿತರ ಗಣ್ಯರೇ ಹಾಗೂ ನಮ್ಮ ಸಮಾಜದ ಬೇರೆ ಬೇರೆ ಕಡೆಯಿಂದ ಆಗಮಿಸಿರುವಂಥ ನನ್ನ ಸಮಾಜದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಸಂಗಮೇಶ್ ಮಹಿಳೆ ಪ್ರಯತ್ನಪಟ್ಟಿದ್ದಾರೆ ಅಂತಂದರೆ ನಮ್ಮ ದೇಶದ, ನಮ್ಮ ರಾಜ್ಯದ ಮಹಿಳೆಯರು ಎಷ್ಟು ಸ್ಟ್ರಾಂಗ್ ಇದ್ದರು ಅಂತ ಹೇಳೋಕ್ಕೆ ಅದು ನಮಗೆ ಎದುರು ಕಾಣುತ್ತೆ. ಈಗ ಈ ಇಂದಿನ ದಿನಗಳಲ್ಲಿ ಪುರುಷರಾಗಲಿ, ಮಹಿಳೆಯರಾಗಲಿ, ವಿದ್ಯಾರ್ಥಿಗಳಾಗಿಕೊಳ್ಳಿ ಅವರ ಒಂದು ಜೀವನದ ಸಾಧನೆ ಮತ್ತು ಅವರು ಯಾವ ರೀತಿಯಲ್ಲಿ ಆಡಳಿತವನ್ನು ನಡೆಸಿದ್ರು ಸೂರತ್ವದಿಂದ, ಮತ್ತು ಯಾವ ರೀತಿ ಆಡಳಿತವನ್ನು ಕಂಟ್ರೋಲ್ ಇಟ್ಕೊಂಡಿದ್ರು, ಮತ್ತು ಅದನ್ನು ಕಂಟ್ರೋಲ್ ಇಟ್ಕೊಳ್ಳಿಕ್ಕೆ, ಆಡಳಿತವನ್ನು ನಡೆಸಲಿಕ್ಕೆ ಯಾವ ರೀತಿ ಸಮರ್ಥನಪಟ್ಟರು, ಅದನ್ನು ಎಲ್ಲರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ. ತಾವೂ ಸಹ ಅದನ್ನು ಮುಂದಿನ ದಿನಗಳಲ್ಲಿ ತಾವೂ ಸಹ ಒಂದು ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತು ಇಲ್ಲಿ